ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡ್ಕೊಂಡಿರೋದು ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರೋದು. ಹಾಗೇನೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 15ನೇ ತಾರೀಕು ಗೊತ್ತು ನಿಮ್ಮ ಒಂದು ಹುಮ್ಮಸ್ ಏನಿದೆ, ಎಷ್ಟು ಹೈಟಿಗೆ ಹೋಗಿದೆ ಅಂತ ನನಗೆ ಗೊತ್ತು. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದಲ್ಲದೆ ನಾಳೆ ರಿಲೀಸಸ್ ಇರೋವಂಥ ಮೂವೀಸ್ ಬಗ್ಗೆನೂ ಕೂಡ ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಗೈಸ್, ಏನೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ ಮಾತಾಡೋದಾದರೆ ನಾಳೆ ಇರೋವಂಥ ರಿಲೀಸಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ವಾರ್ 2 ಕೂಲಿನ ಕಂಪ್ಯಾರಿಸನ್ ನೀವು ತುಂಬಾ ನೋಡಿರ್ಬೋದು. ಅದರಲ್ಲಿ ನಾನು ಹೆಚ್ಚಿಗೆ ಕಂಡಿರುವಂಥದ್ದು ಕೂಲಿಗೋಸ್ಕರ ಹೈಪ್ ಜಾಸ್ತಿ ಆಗಿರುವಂಥದ್ದು. ರೀಸನ್ ಒಂದೇ, ಯಾಕೆಂದರೆ ಲೋಕೇಶ್ ಕನಗರಾಜ್ ಅವರು ಒಂದು ಕೊಟ್ಟಿರೋಂಥ ಮಾತು, ನೀವು ಕೊಟ್ಟಿರೋವಂಥ ದುಡ್ಡನ್ನ ಎಷ್ಟು ಕಲೆಕ್ಷನ್ ಆಗುತ್ತೆ ಅದೆಲ್ಲ ಸೆಕೆಂಡ್ರಿ, ನೀವು ಕೊಟ್ಟಿರೋವಂಥ ದುಡ್ಡಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ ಅಂತ ಮಾತಾಡಿರುವಂಥದ್ದು. ಸೊ ಇದರಲ್ಲಿ ನೀವು ಅರ್ಥ ಮಾಡ್ಕೋಬೋದು ಅಂದರೆ ಯಾಕೆ ಈ ಒಂದು ಹೈಪ್ನ ಕ್ರಿಯೇಟ್ ಮಾಡಿರುವಂಥದ್ದು. ಅಫ್ಕೋರ್ಸ್ ರಜನಿಕಾಂತ್ ಅವರು ಇದ್ದಾರೆ ಅಂತ, ಅವ್ರ ಜೊತೆ ಅಮೀರ್ ಖಾನ್ ಅವರು ತುಂಬ ನಮ್ಮ ಉಪ್ಪಿಯವರೇ ಇದ್ದಾರೆ. ಒಂದೊಂದು ಸ್ಟೇಟಿಂದ ಒಬ್ಬೊಬ್ರು ತೊಗೊಂಡ್ರೆ ಅಫ್ಕೋರ್ಸ್ ಆ ಒಂದು ಸ್ಟೇಟ್ನ ಜನರು ಹೋಗಿ ನೋಡ್ತಾರೆ. ಅದರಲ್ಲೂ ರಜನಿಕಾಂತಿಗೆ ಯಾವ ಸ್ಟೇಟಲ್ಲಿ ತಾನೇ ಫ್ಯಾನ್ ಇಲ್ಲ ಹೇಳಿ. ಸೊ ಹೀಗಿರಬೇಕಾದ್ರೆ ಈ ಒಂದು ಮೂವಿಗೆ ಜಾಸ್ತಿ ಹೈಪ್ ಇದೆ ಅಂತಲೇ ಹೇಳ್ಬೋದು. ಆದರೆ ವಾರ್ 2 ಕೂಡ ಕಡೆಗಣಿಸೋಕ್ಕಾಗಲ್ಲ. ಯಾಕೆ ಅಂತಂದರೆ ಅಷ್ಟು ರಿತಿಕ್ ರೋಷನ್ ಇರಬೇಕಾದ್ರೆ, ಅದ್ರ ಜೊತೆಗೆ ಜೂನಿಯರ್ NTR ಅವ್ರ ಸ್ಟೆಪ್ಗಳಿರಬೇಕಾದ್ರೆ, ಅವರು ಮುಖಾಮುಖಿ ಆಗ್ತಿದ್ದಾರೆ ಅಂತ ಗೊತ್ತಿರಬೇಕಾದ್ರೆ, ಅದರಲ್ಲೂ ಜೂನಿಯರ್ NTR ಅವ್ರು ಇದ್ದಾರೆ ನಮ್ಮ ಕನ್ನಡದವರು, ಒಳಗಡೆಯಿಂದ ಬರುತ್ತೆ ಗುರು. ಅಫ್ಕೋರ್ಸ್ ಈ ಒಂದು ಸಿನಿಮಾ ಕೂಡ ಹಿಟ್ ಆಗಿ ಆಗುತ್ತೆ. ಎರಡು ಮೂವಿನೂ ಕೂಡ ಒಳ್ಳೆ ಕಲೆಕ್ಷನ್ ಆಗುತ್ತೆ. ನಾನು ಹೇಳೋದೇನಂತಂದರೆ ಎರಡು ಸಿನಿಮಾ ನೋಡೋಕ್ಕಾದ್ರೆ, ಇಲ್ಲಾಂತಂದರೆ ನೆಕ್ಸ್ಟ್ ವೀಕೆಂಡಿಗೆ ಇಟ್ಕೊಳ್ಳಿ. ಅಫ್ಕೋರ್ಸ್ ನೆಕ್ಸ್ಟ್ ವೀಕೆಂಡ್ವರೆಗೂ ಇರದಲ್ಲೇ ಇರೋವಂಥ ಒಂದು ವಸ್ಟ್ ಫಿಲ್ಮ್ ಏನಲ್ಲ, ಒಳ್ಳೆ ಸಿನಿಮಾನೇ ಆಗಿರುವಂಥದ್ದು. ಎರಡು ಸಿನಿಮಾನ ನಾನಂತೂ ಖುಷಿಯಾಗಿ ನೋಡ್ತೀನಿ, ಅಂದರೆ ನೋಡೋದಕ್ಕೆ ಆಸೆ ಇರುವಂಥದ್ದು ಅಂತ ನಾನು ಹೇಳೋಕೊಟ್ಟಿರುವಂಥದ್ದು. ಸೊ ಹಾಗೇನೇ ಈಗ ಅಪ್ಡೇಟ್ ಬಗ್ಗೆ ಹೇಳೋದಾದರೆ ಟಾಕ್ಸಿಕ್ ಸಿನಿಮಾದ ಅಪ್ಡೇಟಿಗೆ ಬರ್ತೀನಿ ನಾನು. ಮುಂಬೈಯಲ್ಲಿ ರೀಸೆಂಟ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ನ ಮುಗಿಸ್ಕೊಂಡಿದ್ದಾರೆ. ಲಾಸ್ಟ್ ಅಪ್ಡೇಟ್ ನಾನು ಹೇಳ್ಬೇಕಾಗಿ ಬಂದಿರೋದು ಏನಂತಂದರೆ ಆ್ಯಕ್ಷನ್ ಸೀಕ್ವೆನ್ಸ್ ಏನಿದೆ ಸ್ಟಾರ್ಟ್ ಆಗಿದೆ ಅಂತ, ಈಗ ಅದನ್ನು ಮುಗಿಸ್ಕೊಂಡಿದ್ದಾರೆ. ಇದು ಇಷ್ಟು ಬೇಗ ಮುಗಿಯುತ್ತೆ ಅಂತ ಟೀಮ್ ಅವರು ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಅನ್ಕೊತೀನಿ. ಅದಾದಮೇಲೆ ಇನ್ನೊಂದು ಶೂಟ್ ಕೂಡ ಆ್ಯಕ್ಷನ್ ಸೀಕ್ವೆನ್ಸಿಂದ ಇರೋದು ಅಂತ ನನಗೆ ಅನ್ನಿಸ್ತಿರುವಂಥದ್ದು. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಅಂತ. ಹಾಗೆಯೇ ಈಗ ಕಾಂತಾರ ನಿಮಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ಅಪ್ಡೇಟ್ನ ಕೊಡಬೇಕಾಗಿತ್ತು. ಯಾಕೆ ಇಷ್ಟೊಂದು ಸ್ಲೋ ಡೌನ್ ಆಗಿದ್ರೆ ನನಗೆ ಅರ್ಥ ಆಗ್ತಿಲ್ಲ. ಆದರೆ ಈಗ ಡೆವಿಲ್ ಸಿನಿಮಾ ಮಾತ್ರ ಯಾವುದೇ ಕಾರಣಕ್ಕೂ, ಅಂದರೆ ಯಾಕೆಂದರೆ ಇದ್ರ ಜೊತೆಗೆ ಬರ್ತಾ ಇರೋವಂಥ ಅಪ್ಡೇಟು ಕಾಂತಾರದಾಗಿತ್ತು. ಆದರೆ ಇವರು ಸ್ಲೋ ಡೌನ್ ಆಗಿದ್ದಾರೆ. ಆದರೆ ಡೆವಿಲ್ ಟೀಮ್ ತುಂಬಾ ಹೈಪಲ್ಲೇ ಹೋಗ್ತಿದ್ದಾರೆ. ಆ್ಯಂಡ್ ಇನ್ನೊಂದು ವಿಷಯ ನೋಟಿಸ್ ಮಾಡಬೇಕಾಗಿರೋದು, ನಾನು ಹೇಳ್ದಾಗೇನೆ ಫಸ್ಟ್ ಸಿಂಗಲ್ ಸಾಂಗ್ ಬಗ್ಗೆ ಅಪ್ಡೇಟ್ ಬಂದೇ ಬರುತ್ತೆ ಅಂತ ಹೇಳಿದ್ದೆ. ನಾನು ಹೇಳಿದ್ದೆ ಏನಂತಂದರೆ ಈ ಒಂದು ಮಂತಿನ ಫಸ್ಟ್ ವೀಕಲ್ಲಿ ಬರುತ್ತೆ ಅಂತ ಹೇಳಿದ್ದೆ. ಹೌದು ಗುರು, ಸೆಕೆಂಡ್ ವೀಕಲ್ಲಿ ಬಂತು. ನಾನು ತಪ್ಪಂತಾನೆ ಅಂದ್ಕೊಳ್ಳಿ, ಸೆಕೆಂಡ್ ವೀಕಲ್ಲಿ ಆದರೂ ಬಂತಲ್ಲ ಅಂತ ಹೇಳಿ. ಆದರೆ ನಿಮಗೆ ಗೊತ್ತಿರೋ ಹಾಗೆ August 15ಗೆ 10:05 ಈ ಒಂದು ಸಾಂಗ್ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ರೀತಿ ಒಂದು ಸಾಂಗ್ನ ತರ್ತೀರಿ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ. ಅದರಲ್ಲೂ ಕೂಡ ನಾನು ಅವರ ಲುಕ್ಸ್ ಬಗ್ಗೆ ನಾನು ಮಾತಾಡ್ತಿರೋಂಥದ್ದು ಆಯಿತಾ. 4 days to go ಅಂತ ಹೇಳ್ತಾ ಇದ್ರಲ್ಲ, ಅವಾಗ ನಾನು ನೋಟಿಸ್ ಮಾಡಿರುವಂಥದ್ದು ಅವರ ಲಾಂಗ್ ಹೇರ್. ಈ ಒಂದು ಸಾಂಗಲ್ಲಿ ಅವರ ಲಾಂಗ್ ಹೇರ್ನ ನಮಗೆ ನೋಡೋದಕ್ಕೆ ಸಿಗುತ್ತೆ ಅನ್ನೋದು ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಆಗಿರುವಂಥದ್ದು. ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಇದು ನನಗೆ ಜಾಸ್ತಿನೇ ಎಕ್ಸ್ಪೆಕ್ಟೇಷನ್ ಇರುವಂಥದ್ದು. ಅಂದರೆ ಅವರ ಡಿಫ್ರೆಂಟ್ ಶೇಡ್ಸನ್ನು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ, ಸಾಂಗಲ್ಲ ಸಿನಿಮಾದಲ್ಲಿ. ಅದರ ಸಾಂಗಲ್ಲಿ ಅವರ ಲಾಂಗ್ ಹೇರ್ ನೋಡೋದಕ್ಕೆ ಸಿಗುತ್ತೆ. ನೀವು ಆ ಒಂದು ಪೋಸ್ಟರ್ ನೋಡಿದ್ರೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ. ಇಲ್ಲ ಅವ್ರು ಏನು ಮಾಡೋಕೆ ಕೊಟ್ಟಿದ್ದಾರೆ ಅಂತ ನಮಗೆ ಸಾಂಗ್ ಬಂದಮೇಲೆ ಗೊತ್ತಾಗುವಂಥದ್ದು. ಆ್ಯಂಡ್ ಸಾಂಗ್ ಮಾತ್ರ ಅದ್ಭುತವಾಗಿರುತ್ತೆ. ಯಾಕೆ ಅಂದರೆ ಅದೊಂದು ನಿಮಗೆ ಗೊತ್ತು ಏನೆಲ್ಲ ನಡೆದಿದೆ, ಡಿಬಾಸ್ ಫ್ಯಾನ್ಸ್ ಮೇಲೆ ಏನೆಲ್ಲ ಎಷ್ಟೆಲ್ಲ ಒಂದು ಪೇಷನ್ಸ್ ಇಟ್ಕೊಂಡು ಈ ಒಂದು ಸಿನಿಮಾ ಕಾಯ್ತಾ ಇದ್ದಾರೆ. ಅದ್ರದ್ದೊಂದು ಫಸ್ಟ್ ಒಂದೇ ಒಂದು ಅಪ್ಡೇಟಿಗೋಸ್ಕರ ಎಷ್ಟು ಕಾಯ್ತಾ ಇದ್ದಾರೆ ಅಂತ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಆಗಿರುವಂಥದ್ದು. ಆ್ಯಂಡ್ ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ. ನನ್ನ ಜೊತೆ ನೀವು ಕೂಡ ಕಾಯ್ತಾಯಿರಿ ಅಂತ ಹೇಳ್ತಾ, ಸೊ ಗೈಸ್ ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೇನಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೀವಿ. ಇಷ್ಟು ನೀವು ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.